ನೋಡಿ, ಈ ರಾಮನಗರ ಭಾಗದಲ್ಲಿರುವಂಥ ಈ ಜಾಗವನ್ನು ಏನು ಅಕ್ವೈರ್ ಮಾಡಬೇಕು ಅಂತಿದ್ದಾರಲ್ಲ, ಆ ಜಾಗನ ಬರಡು ಭೂಮಿ ಏನೂ ಇಲ್ಲ ಅಂತಾರಲ್ಲ, ಇಂಥ ಬಿಸಿಲಲ್ಲೂ ಹಸಿರಾಗಿದೆ. ನೀವು ನೋಡಿದ್ರೆ ಈಗ ಇಲ್ಲೊಬ್ಬರು ಒಂದು ಕುಂಟೆನೂ ಜಾಗ ಇಲ್ವಂತೆ, 15 ಹೊಸ ಸಾಕಿದಾರಂತೆ. ಬನ್ನಿ ಇವ್ರೇನು ಹೇಳ್ತಾರೆ ಕೇಳೋಣ. ಯಾಕಂತಂದರೆ ಅಂಥ ಬರಡು ಭೂಮಿ, ಅಂಥ ಬೆಳೆಯೋಕ್ಕಾಗದಿರೋ ಭೂಮಿ ಅಂದರೆ ಒಂದು ಹಸನೂ ಸಾಕಾಗಿಲ್ಲ. ಅಂಥದ್ರಲ್ಲಿ 15 ಹಸ ಸಾಕಿದಾರಂತೆ. ನೋಡಿ ಇಲ್ಲೆಲ್ಲ ಹಿಂಗೆ ತಂದು ಹಾಕೊಂಡಿದ್ದಾರೆ ಹುಲ್ಲು ಎಲ್ಲ, ದನಿನ ಜೋಳ ಬೇಕಾದವರಿಗೆ ಬೇಕಾಗಿದ್ದು ಮಿಷಿನ್ನು. ಓಹೋ, ಭಾರಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ತೋರಿಸ್ತೀನಿ. ನೋಡಿ ಇಲ್ಲಿ ಎಷ್ಟು ಹಸ ಇದಾವಕ್ಕ? 12. ಓ ಬನ್ನಿ. ನೋಡಿ ಇಲ್ಲಿ ಅದ್ಯಾಕಂಗೆ ಕೈ ಹಿಡಿತೀರಿ? ಕೆಳಗೆ ಹಾಕಕ್ಕೆ ಬಿಡಲ್ವಾ? ತಿರ್ಗಾ ತುಂಬಕ್ಕೆ. ಏನು ನಿಮ್ಮ ಹೆಸರು? ಲಕ್ಷ್ಮಿ ಬಂತ? ಗೃಹಲಕ್ಷ್ಮಿ ಬಂತಲ್ಲ. ಈ ಕಡೆ ಬನ್ನಿ, ಇಲ್ಲಿ ಬನ್ನಿ. ಹೇಳಿ, ಏನ್ ನಿಮ್ ಪ್ರಾಬ್ಲಮ್? ಜಮೀನ್ ಇಲ್ಲ, ಜಮೀನ್ ಇಲ್ದೆ ಹೋದವರು ಇರೋರು ತಾವು ಮಾಡ್ಕೊಂಡು ಹೆಂಗೋ ಪಾಲ್ಗೋ ಪಟ್ಟೆಗೋ ಹಸ್ಕೊಳ್ ಸಾಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಅದ್ನು ಕಿತ್ಕೊಳಕ್ ಬಂದ್ರೆ ಅವ್ರು ಯಾರ ಅಕ್ವೈರ್ ಮಾಡೋನ್ನ ಇಲ್ಲಿ ಕರ್ಸ್ಬೇಕು. ನೀವು ರೈತರ ಅಲ್ವಂತಲ್ಲ? ಯಾರು ಹೇಳ್ದವ್ರು? ಗೊತ್ತಿಲ್ಲ ನಿಮಗೆ, ಭೂಮಿ ಕಂಡಿಲ್ಲ. ಓಟ್ ಕೇಳಕ್ ಬರ್ತಾನಲ್ಲ, ಅವಾಗ ರೈತರಲ್ವಾ ನಾವು? ರೈತರ ತಕ್ಕೆ ಬರೋದು ತಾನೇ ಓಟ್ ಕೇಳಕ್ ಅವರು. ಈಗ ಇದು ಹಸ ಎಲ್ಲ ನಾವು ಮಾರ್ಸ್ಕೊಡ್ತೀವಿ, 1-2 ಕೋಟಿ ಕೊಡ್ತೀನಿ ಅಂತೀರಿ. ಅವ್ರು ಅಂತಾರೆ ಕೊಡ್ತಾರಾ? 2 ಕೋಟಿ ಅಲ್ಲ, 5 ಕೋಟಿ ಕೊಟ್ರು ನಮ್ಗೆ ಬೇಡ. 5 ಕೋಟಿ ಕೊಟ್ರು ಬೇಡ, ನಮ್ಗೆ ಅಕ್ವೈರ್ ಆಗೋದ್ ಬೇಡ ಸರ್. ಆರಾಮಾಗಿ 5 ಕೋಟಿ ಇಸ್ಕೊಂಬಿಡಿ. ಜೀವನನೇ ನೆಮ್ಮದಿ ಜೀವನ, ನಮ್ಗೆ ಈ ಜೀವನನೇ ನೆಮ್ಮದಿ ಜೀವನ, ರೈತರ ಜೀವನನೇ ನೆಮ್ಮದಿ. ದಯವಿಟ್ಟು ಯಾವ ಅಕ್ವೇರು ಬೇಡ, ಯಾವ್ದು ಬೇಡ. ಫಸ್ಟ್ ಆ ಡಿಕೆಗೆ ಪರ್ಕೆ ತಗೊಂಡ್ ಹೊಡಿಬೇಕು ಅವ್ನ. ಯಾಕಮ್ಮ ಹಿಂಗಂತೀರಿ? ಯಾಕೆ ಸರ್? ಉಪಮುಖ್ಯಮಂತ್ರಿ ಅವರು ಆದ್ರಾಗ್ಲಿ ಬಿಡ್ರಿ, ಅವ್ರು ಹೇಳಿರೋದ್ ನೋಡ್ಬೇಕು. ರೈತರೇ ಅಲ್ದ ಅಂತ ಹೇಳ್ತಾರಲ್ಲ, ಕರ್ಸ್ರಿ ಅವ್ರ ನಿಲ್ಗೆ ನಾವು ಮಾತಾಡ್ತೀವಿ, ನಮ್ಗೇನ್ ಭಯ ಇಲ್ಲ. ನೀವು ರೈತರೇ? ಹೌದು, ನಾವು ರೈತರೇ. ನಾವು ಇದ್ರಲ್ಲೇ ನಾವು ಅನ್ನ ತಿಂತಾ ಇರೋದು. ಇದಲ್ದಿರ ನಮ್ಗೆ ಇನ್ಯಾವ್ದು ಇಲ್ಲ. ಇರೋ ಮನೆಯೂ ನಮ್ಮ ಹೆಸರಲ್ಲಿ ಇಲ್ಲ, ನಮ್ಗ್ ಜಮೀನು ಇಲ್ಲ. ಇದ್ರಿಂದಾನೇ ನಾವ್ ಅನ್ನ ತಿಂತಾ ಇರೋದು. ಬೇರೆಯವ್ರ ಭೂಮಿನ ಎಷ್ಟು ಸಂಪಾದನೆ ಮಾಡ್ತಿದ್ರೆ? ನಾವ್ ಮಾಡ್ತೀವಿ ಸರ್, ತಿಂಗ್ಳಿಗೆ 40,000 ಆದ್ರೂ ಆಗುತ್ತೆ. ನೋಡಿ ಅವ್ರು ಅದ್ರಲ್ಲೇ ಕೈ ತೊಳಿತಾ ಇದಾರೆ. ನೋಡಿ ಇಲ್ಲಿ ಜೀವನ ಸರ್. ನೋಡ್ರಿ ಇಲ್ಲಿ ಬಿಟ್ರೆ ನಮ್ಗೆ ಇನ್ಯಾವ್ದು ಇಲ್ಲ. ಯಾವ ಅಕ್ವೇರು ಬೇಡ, ಏನು ಬೇಡ ನಮ್ಗೆ. ಯಾವ ಅಕ್ವೇರು ಬೇಡ, ಏನು ಬೇಡ ಸರ್. ಈ ಜೀವನ ನಾವು ನೆಮ್ಮದಿಯಾಗಿದ್ದೀವಿ. ಇದಲ್ದಿರ ನಮ್ಗೆ ಯಾವ ಅಕ್ವೇರು ಬೇಡ. ನಿಮಗೆ ಕೋಟಿ ಕೊಡ್ತಾರೆ. ಕೋಟಿ ಅಲ್ಲ ಸರ್, ಅವ್ರು ಎಷ್ಟು ಕೊಟ್ರು ನಮ್ಗ್ ಬೇಡ. 5 ಕೋಟಿ? 5 ಕೋಟಿ ಅಲ್ಲ ಸರ್, 50 ಕೋಟಿ ಕೊಟ್ರು ನಮ್ಗ್ ಬೇಡ. 10 ಕೋಟಿ? ಯಾವ್ದು ಬೇಡ ಸರ್, ನಮ್ಗೆ ಇದೆ ಹೊಸ ಇದ್ರೆ ಆಯ್ತು. ನೆಮ್ಮದಿ. ನಾನು ಊರಲ್ಲಿ ಇದೇ ಮಾಡ್ತಾ ಇದ್ದೆ, ಬಂದೆ. ಏನ್ ಸರ್ ನಿಮ್ಮ ಹೆಸರು? ರವಿ ಅಂದ್ಬಿಟ್ಟು ಸರ್. ಯಾವ್ದಿದು? ಹಿಂಗೆ ಚೆನ್ನಾಗಿದೆ, ಮುಂದೆ ಬನ್ನಿ. ಚೆನ್ನಾಗಿದೆ. ಯಾವ್ದಿದು ಕ್ರಾಸ್? ಇದು ಬ್ರೀಡು? ಕ್ರಾಸ್ ಬ್ರೀಡ್ ತಂದಿದ್ದೀವಿ ಸರ್, ಒಂದು ಪಂಜಾಬ್ ಕ್ರಾಸ್ ಬ್ರೀಡ್. ಹೌದಾ? ಹೇಳಿ, ಮತ್ತೆ ಏನ್ ನಿಮ್ ಪ್ರಾಬ್ಲಮ್? ಏನ್ ಸರ್ ಪ್ರಾಬ್ಲಮ್ ಅಂತಾರೆ, ಒಂದ್ ಕುಂಟೆ ಜಮೀನ್ ಇಲ್ಲ ನಮ್ಮ ಅಪ್ಪನ ನಮ್ಮ ಹೆಸರಿನಲ್ಲಿ. ನಾವು ಬೇರೆಯವ್ರದೆಲ್ಲ ಪಾಲ್ಗೆ ಗುತ್ತಿಗೆಗೆ ಹಾಕೊಂಡು ದನ ಕರುಗಳು ಸಾಕ್ತಾ ಇದ್ದೀವಿ. ಈ ತರ ಐತೆ ಸರ್ ಪರಿಸ್ಥಿತಿ. ಇವಾಗ ಅವ್ರು ಅಕ್ವೈರ್ ಮಾಡಿದ್ರೆ ಇವಾಗ ನಾವೆಲ್ಲ ಮಾರ್ಕೋಬೇಕಾಯ್ತದೆ. ಮಾರ್ಕೊಂಡು ಎಲ್ಲಿ ಹೋಗೋಣ ಸರ್ ನಾವು? ಕೊಡ್ತಾರಲ್ಲ ಕೋಟಿ? ಯಾರು ಕೊಡ್ತಾರೆ ಸರ್? ಯಾರೋ ಜಮೀನಿರೋರು ಕೊಡ್ತಾರೆ, ಜಮೀನ್ ಇಲ್ದೇ ಇರೋರ್ಗೆ ಏನ್ ಕೊಡ್ತಾರೆ ಸರ್ ಅಲ್ಲಿ ಅವರು? ಬಿಡಿ, ನಿಮಗೆ ಜಮೀನ್ ಇಲ್ವಲ್ಲ, ಇನ್ನೇನ್ ಟೆನ್ಷನ್? ಇವೆಲ್ಲ ಏನ್ ಮಾಡೋಣ ಇದ್ರನ್ನ? ಇದು ಎಲ್ಲಿ ಮೇವಿನ ವ್ಯವಸ್ಥೆ ಎಲ್ಲಿ ಮಾಡ್ತಿದ್ದೀರಾ? ಏನ ಮೇವು ಬೇರೆಯವ್ರ ತೋಟಗಳು ಹಾಕೊಂಡಿದ್ದೀನಿ. ಹೌದು. ಅಲ್ಲ, ಇದು ಬರಡು ಭೂಮಿ, ಇಲ್ಲೇನು ಭೂಮಿ ಬೆಳೆಯಕ್ಕೆ ಯೋಗ್ಯತೆ ಇಲ್ಲ. ಯಾರು ಸರಿ ಹೇಳ್ತಾನೆ ಬರಡು ಭೂಮಿ ಅಂತ ಇದ್ರನ್ನ? ಕರ್ಸಿ ಸರ್, ಅವ್ನ ಬರಡು ಭೂಮಿ ಆಗಿದ್ರು ಇದ್ರನ್ನ ನೋಡ್ಲಿ. ಅವನ ಕಣ್ಣಿಲ್ವಾ ಸರ್ ಹಂಗಾರ? ಡಿ ಕೆ ಶಿವಕುಮಾರ್ ಹಂಗಾರ ಬರಡು ಭೂಮಿ ಆಗಿರೋದ್ಕಿದು ಅಲ್ಲ ನೋಡಿ ಸರ್. ಅಡಕೆ ತೋಟ ನೋಡಿ ಸರ್, ಈ ಹಿಂದ ಕಡೆ ಬರಡು ಭೂಮಿನ ಸರ್ ಇದು. ತೆಂಗಿನ ತೋಟ, ಅಡಕೆ ತೋಟ ನೋಡಿ ಸರ್. ಒಳ್ಳೆ ಮಲ್ಲಾಡಿದಂಗಿದೆ ನೋಡ್ರಿ ಇಲ್ಲಿ. ಹೇಳಿ ಸರ್. ಅವ್ರಿಗೆ ದುಡ್ಡು ಆಗ್ಬೇಕು, ಅವ್ರಿಗೆ ಮಾಮೂಲಿ ಕಮಿಷನ್ ಆಗ್ಬೇಕು. ಎಲ್ಲ ಖರಾಬ್ ಹೊಡೆದ್ ಮಡ್ಕೊಂಡವ್ರೆ ಎಲ್ಲ ಅವ್ರ ಹೆಸರಲ್ಲಿ. ಒಳ್ಳೊಳ್ಳೆ ದುಡ್ಡುಗಳು ಬರ್ತಾವ ಇವಾಗ ಅವ್ರಿಗೆ ಅಕ್ವೈರ್ ಆಗೋದ್ರೆ. ಅದ್ರಿಂದ ಇವಾಗ ಇದ್ರ ಬರಡು ಭೂಮಿ ಮಾಡ್ತಾವ್ರ. ಬೆಂಗಳೂರು ಬೆಳಿಲಿ ಅಂತವ್ರಲ್ಲ. ಅಯ್ಯೋ ಯಾವ ಸರ್, ಅಲ್ಲಿ ಮಾಡಿರೋ ಜಾಗಗಳಲ್ಲೇ ಕಟ್ಲಿಲ್ಲ ಮನೆಗಳವ್ರು, ಎಲ್ಲ ಖಾಲಿ ಬಿದ್ದಾವೆ. ಇಲ್ಲೆಲ್ಲ ಅಕ್ವೈರ್ ಮಾಡ್ಕೊಂಡು ಇದ್ರನ್ನ ಮಾಮೂಲಿ ದುಡ್ಡು ತಗೋಬೇಕಲ್ಲ ಅವರು. ದುಡ್ಡು ಮಾಡ್ಕೊಂಡು ಮನೆಗೆ 800 ಕೋಟಿ 1000 ಕೋಟಿ ಹಿಂಗ್ ಮಾಡ್ಕೊಂಡು ಕುಂತ್ಕೋಬೇಕಲ್ಲ ಮನೇಲಿ. ಹಂಗೆ ವಿಷಯ. ಇನ್ನೇನು? ಬನ್ನಿ. ಅವ್ವಾ, ಏನವ ಆರಾಮ? ಏನ್ ನಿಮ್ಮ ಹೆಸರು? ಲಕ್ಷ್ಮಮ್ಮ. ಮಗನವರು? ಇದೇ ನಿಮ್ ಜೀವನ? ಬನ್ನಿಲಿ.
ಇವಾಗ ನೀವು ಅಕ್ವೈರ್ ಮಾಡ್ಕೊಬಿಟ್ರೆ ನಮ್ಮಂತೆ ಬಡವ್ರಿಗೆಲ್ಲ ಸಾಕ್ಬಿಡ್ತಾರೆ ಮಕ್ಕಳು. ಅವ್ರು ಕೂಲಿ ಮಾಡಿ ಅವ್ರು ತಿನ್ನೋದೇ ಕಷ್ಟ ಆಗೋಗಿರ್ತದೆ. 2,000 ಬತ್ತಲ್ವೇ? 2,000 ಬಂದ್ಬಿಟ್ರೆ ಎಷ್ಟು ದಿನ ಕೊಟ್ಟಾರು? ನಾವು ಸಹಾಯ ಗಂಟೆ ಕೊಟ್ಟಾರೆ. 2 ಕೋಟಿ ಕೊಡ್ತಾರೆ 2 ಕೋಟಿ ಅಂದ್ರೆ ಏನು ಕೊಡಲ್ರು. 2 ಕೋಟಿ ಎಷ್ಟು ದಿನ ಬಂದ್ಬಿಡ್ತದೆ? ಇರ್ಲಿ, ನಾವು ಕಷ್ಟ ಬಿದ್ದಿದ್ ಜೀವನ ಮಾಡೋದು. ಇದೆಲ್ಲ ಮಾರ್ಬಿಟ್ಟತ್ಲೆ ತಗೊಳ್ಳಿ, ಬೇಡ ಬೇಡ, ಮನೆ ಏನು ಬೇಡ, ಏನು ಬೇಡ, ಬಿಸ್ನೆಸ್ ಮಾಡಿ. ನಾವಿಲ್ಲೇ ಇಲ್ಲೇ ಇರ್ಬೇಕು. ಇದೆಲ್ಲ 1,000 ಕೋಟಿಗೆ ಸಮ ಅಂತೀರಾ? 1,000 ಕೋಟಿ ಯಾವ್ದು ಕೊಡಲ್ರು. ಅದೇ ಹಂಗಂತಾರೆ, ಅಕ್ವೈರ್ ಆಗ್ಲಿ ಅಷ್ಟ್ ಕೊಡ್ತೀವಿ ಇಷ್ಟ್ ಕೊಡ್ತೀವಿ ಅಂತ. ಯಾವ್ದು ಕೊಡಲ್ರ. ಆಮೇಲೆ ಅವ್ರ ಮನೆಗೆ ಅವ್ರು ಕುತ್ಕೋತಾರೆ, ನಾವು ಕುತ್ಕೋಬೇಕು ಇಲ್ಲಿ. ನಾವಿಲ್ಲಿ ತಿರ್ಪೆ ಆಗ್ಬೇಕಾಯ್ತದೆ, ತಿರ್ಪೆ ಎತ್ಬೇಕಾಯ್ತದೆ. ಓಲಿ ಬಿಡವ ನೋಡಿ, ಹಿಂಗಿದೆ ಪರಿಸ್ಥಿತಿ. ಬಾರಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಸರ್. ಹೇಮಂತ್ ಅವ್ರೆ ಹೇಳಿಪ್ಪ, ಇವಾಗ ನಿನ್ನೆ ಡಿ ಕೆ ಶಿವಕುಮಾರ್ 10 ಜನ ರೈತರು ಇರೋದು ಆ ಭಾಗದಲ್ಲಿ ಅಂತ ಹೇಳಿದ್ದಾರೆ. ಅವ್ರ ತಮ್ಮ ಬೊಮ್ಮಲ್ ಅಧ್ಯಕ್ಷರಾಗಿದ್ದಾರೆ. ಅವರು ನಮ್ಮ 2 ಪಂಚಾಯತಿಲಿ ಎಷ್ಟು ಹಾಲು ಹೋಯ್ತಾ ಇದೆ ಅಂತ ಅವ್ರಿಗೆ ಗೊತ್ತು. ಅವರೇ ರೈತರು ರಿಜಿಸ್ಟರ್ ಎಲ್ಲ ಇದೆ, ಅವರೇ ತಕೊಳ್ಳಿ. ರೈತರು ಹಾಲು ಹಾಕ್ತೀರಾ, ಇನ್ಯಾರು ಹಾಲು ಹಾಕ್ತಾ ಇದ್ದಾರೆ? ಫಸ್ಟ್ ಅದು ನಮ್ಗೆ ಕ್ಲಿಯರಿಫಿಕೇಶನ್ ಕೊಡಿ. ನಮ್ಮ 2 ಪಂಚಾಯತಿಲೂ ಸೇರಿ ತಿಂಗಳಿಗೆ 6 ಲಕ್ಷ ಲೀಟರ್ ಹಾಲು ಹೋಯ್ತಾ ಇದೆ. 10 ಜನ ರೈತರು 6 ಲಕ್ಷ ಲೀಟರ್ ಹಾಲು ಹಾಕಾಗುತ್ತಾ? 4,000 ಅಡಿಕೆ ತೋಟ ಇದೆ. 4,000 ಅಡಿಕೆ ತೋಟ 10 ಜನದಲ್ಲಿ ಬೆಳೆಯಕ್ಕಾಗುತ್ತಾ? ಆಗಲ್ಲ. 3 ಲಕ್ಷ ತೆಂಗಿನ ತೋಟ ಇದೆ. 3 ಲಕ್ಷ ತೆಂಗಿನ ತೋಟ ಇದೆ. 3 ಲಕ್ಷ ತೆಂಗಿನ ತೋಟ ಹೆಂಗ್ ಬೆಳೀತು? ಅದೇ ಪ್ರಕೃತಿ ದತ್ತವಾಗಿ ಬೆಳ್ಕೊಬಿಡ್ತಾ? ರೈತರು ಮಾಡ್ದಿರ ಹೆಂಗ್ ಬೆಳೀತಿದ್ದು? ಬಾಳೆ ಇದೆ, ಮಾವಿದೆ, ಎಲ್ಲ ಟೋಟಲ್ 10 ಲಕ್ಷ ಗಿಡ ಮರಗಳಿವೆ. ಇವೆಲ್ಲ ಮಾಡಿ ಇವರು ಕಾಂಕ್ರೀಟ್ ರೋಡ್ ಮಾಡ್ಬಿಟ್ಟು ಏನ್ ಸಾಧನೆ ಮಾಡ್ತಾ ಇದ್ದಾರೆ? ಏನ್ರಿ ಗೌಡ್ರೆ ಸಮಾಚಾರ? ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ನಾಗರಾಜು ಅಂತ. ನಾಗರಾಜ್ ಅವ್ರೆ, ಏನ್ ಬೆಳೆಯೋದ್ ನೀವು? ನಾವು ತರಕಾರಿ, ಹೀರೆ ಗಿಡ, ಕೋಸು ಟೊಮೊಟೊ ಬೆಳೆದು ತರಕಾರಿ ಬೆಳಿತೀವಿ. ಎಲ್ಲ ಚೆನ್ನಾಗಿ ಬೆಳಿತೈತಾ? ಚೆನ್ನಾಗಿ ಬೆಳಿತೀವಿ ಸ್ವಾಮಿ. ಯಾರೋ ನಿಮ್ ಭೂಮಿ ಬರಡು ಅಂದ್ರಲ್ಲ? ಹೇಳ್ತಾರೆ ಸ್ವಾಮಿ, ಡಿ ಕೆ ಶಿವಕುಮಾರ್ ಸಾಹೇಬ್ರು ಅವ್ರು ಹೇಳಿದ. ಅವ್ರು ಹೇಳಿದ್ 1 ಎಕರೆನೂ ಕೃಷಿ ಭೂಮಿ ಇಲ್ಲ ಅಂತ ಹೇಳಿದ್ರು. ಈಗ ಅವ್ರು ಬಂದು ನೋಡ್ಬೇಕಾಯ್ತು ಸ್ವಾಮಿ. ನೀವು ರೈತರ? ನಾವು ರೈತರು ಸ್ವಾಮಿ. ಎಷ್ಟು ಎಕರೆ ಇದೆ ನಿಮ್ಗೆ? ನಮ್ಗೆ ಇಲ್ಲೇ ಒಂದೇ ಪ್ಲಾಟ್ 6 ಎಕರೆ ಇದೆ. ಇಲ್ಲಿ 6 ಎಕರೆ ಇದೆ. 6 ಎಕರೆ ಅಂದ್ರೆ ಎಕರೆಗೆ 2 ಕೋಟಿ. 12 ಕೋಟಿ ಕೊಡ್ತೀವಿ, ಬಿಟ್ಕೊಡಿ. ಆಯ್ತು, ಬಿಟ್ಕೊಟ್ಬಿಡ ಸ್ವಾಮಿ. ಬಿಟ್ಕೊಟ್ಬಿಡ್ತೀರಾ? 1 ಎಕರೆ 10 ಕೋಟಿ ಕೊಟ್ಟರು ಕೊಡಲ್ಲ ನಾವು. 1 ಎಕರೆಗೆ 10 ಕೋಟಿ ಕೊಟ್ಟರು ಕೊಡಲ್ಲ. 1 ಎಕರೆಗೆ 10 ಕೋಟಿ ಕೊಟ್ಟರು ಕೊಡಲ್ಲ ನಾವು. ನಾವು ಅಣ್ಣ ತಮ್ಮದಿರು 3 ಇದ್ದೀವಿ. 3ರಿಂದ 6 ಎಕರೆ ಒಂದೇ ಪ್ಲಾಟ್ ಇದೆ. ಅವರು 1 ಎಕರೆಗೆ 10 ಕೋಟಿ ಕೊಟ್ಟರು ಕೊಡಲ್ಲ ನಾವು. ಬನ್ನಿ, ನಮ್ಮ ಮಹಿಳಾ ಮಣಿಗಳೆಲ್ಲ ಫುಲ್ ಕೆಲಸ ಮಾಡ್ತಾವ್ರೆ ಅಡಿಕೆ ತೋಟದೊಳಗೆ. ಇದು ಬರಡು ಭೂಮಿ ಎಂದ ಬರಡೇಶ್ವರರಿಗೆ ಇದು ಬರಡು ಭೂಮಿ ಆಗಿದ್ರೆ ಹೆಂಗೆ ಹಚ್ಚ ಹಸಿರಾಗಿ ಮಲೆನಾಡ್ ಥರ ಇದೆ ಅಂತ ತೋರಿಸ್ಬೇಕಾದಂಥ ಪರಿಸ್ಥಿತಿ. ಅಕ್ಕ ನಮಸ್ಕಾರ. ಏನ್ ನಿಮ್ಮ ಹೆಸರು? ಜಯಮ್ಮ. ಏನ್ ನಿಮ್ ಪ್ರಾಬ್ಲಮ್ಮು? ಏನ್ ನಮ್ ಭೂಮಿ ಬೇಕು. ಭೂಮಿ ಬೇಕು, ನಿಮ್ದು ಅದೇ ಪ್ರಾಬ್ಲಮ್ಮು? ಇನ್ನೇನು ಮಾಡ್ಬಿಟ್ಟು ಎಲ್ಗೋಗನ ಕೊಟ್ಬಿಟ್ಟು ಎಷ್ಟು ದಿನ ಇರ್ತದೆ? ನಮ್ಮ ಮಕ್ಕಳು ಮರಿ ಮೊಮ್ಮಕ್ಳು ಏನ್ ತಿಂತಾರೆ? ನಮಗ್ ಭೂಮಿ ಬೇಕು, ನಾವು ಭೂಮಿ ಬಿಡಲ್ಲ. ಭೂಮಿ ಬೇಕು, ಭೂಮಿ ಬಿಡಲ್ಲ. ಕಿತ್ಕೊಂಡ್ಬಿಡ್ತಾರೆ. ಯಾಕೆ ಕಿತ್ಕೋತಾರೆ? ಅವರು ನಾವ್ ಹೋಗಿದೀವಿ, ನಾವ್ ಹೋಗ್ಲಿಲ್ವಲ್ಲ. ನಾವು ಭೂಮಿ ಮಾರ್ತೀವಿ, ದುಡ್ಡು ಕೊಡ್ರಿ ಅಂತ ನಾವ್ ಹೋಗ್ಲಿಲ್ಲ. ಎಷ್ಟು ಎಕರೆ ಇದೆ ನಿಮ್ದು? ನಮ್ದಿಲ್ಲ ಕಣಪ್ಪ, 2 ಎಕರೆ. ನೀವೇನ್ 2 ಎಕರೆಯಾ? ಎಕರೆಗೆ 2 ಕೋಟಿ, 4 ಕೋಟಿ. ಎಷ್ಟು ಕೋಟಿ ಕೊಟ್ರು ಬೇಡ. 10 ಕೋಟಿ. ಅವ್ನ 10 ಕೋಟಿ ಕೊಟ್ರು ಬಿಡಲ್ಲ. 2,000. ನಾವು ಅವ್ನ ಗೃಹಲಕ್ಷ್ಮಿ 2,000. ಬೇಡ, ಅದ್ರೊಳಗೆ ಜೀವನ ಮಾಡ್ತಾ ಇದ್ವಿ ನಾವು. ಗೃಹಲಕ್ಷ್ಮಿ ಜೀವನ ಮಾಡ್ತಾ ಇದ್ವನಪ್ಪ ನಾವು. ಅವ್ನ್ ಕೊಡುವಂತ ಹೇಳ್ದವ್ರು ಯಾರು? ನಾವು ಅವ್ನ 10 ಕೋಟಿ ಕೊಟ್ರು ನಾವು ಭೂಮಿ ಕೊಡಲ್ಲ. 10 ಕೋಟಿ ಕೊಟ್ರು ಭೂಮಿ ಕೊಡಲ್ಲ. ಕೊಡಲ್ಲ. ನೀವೆಲ್ಲ ರೈತರೆಯಾ? ನಾವೆಲ್ಲ ರೈತರು. ನೀವು ರೈತರಲ್ವಂತೆ? ಯಾರೋ ಹೇಳಿದ್ದು. ಡಿ ಕೆ ಶಿವಕುಮಾರ್ ಅವ್ರು ಬಂದು ಇಲ್ಲಿ ಮಾತಾಡ್ಲಿ. ಇವ್ರು ರೈತರಲ್ಲ ಅಂತ ಅವ್ರು ಬಂದು ಮಾತಾಡ್ಲಿ. ಇಲ್ಲಿಗೆ ನಮ್ ತರ ಬರ್ಲಿ. ನಿಮ್ಮ ಹೆಸರೇನು?